ನಮ್ಮ ಪಕ್ಷದ ಹಿರಿಯ ನಾಯಕರಾದ ಎಲ್.ಕೆ. ಅಡ್ವಾಣಿಗೆ ಭಾರತ ರತ್ನ ಸಿಕ್ಕಿರೋದು ಖುಷಿಯ ವಿಚಾರ. ಅವರೊಬ್ಬ ಹಿರಿಯ ನಾಯಕರು. ಅವರು ಅತ್ಯಂತ ಶುದ್ಧ ರಾಜಕಾರಣ ಮಾಡಿದ್ದಾರೆ. ಅವರೆಲ್ಲ ನಮಗೆ ಆದರ್ಶ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ದೇಶವನ್ನು ಅವರಷ್ಟು ಸುತ್ತಿದವರು ಯಾರೂ ಇಲ್ಲ. ಅಲ್ಲದೆ ರಾಮ ಮಂದಿರ ನಿರ್ಮಾಣಕ್ಕೆ ಅಡ್ವಾಣಿ ಬಹುದೊಡ್ಡ ಕೊಡುಗೆ ಕೊಟ್ಟಿದ್ದಾರೆ ಅಂತ ಹೇಳಿದರು. ಯಾಕೆ ಧರಣಿ ಮಾಡ್ತಾ ಇದ್ದಾರೆ? ನಿಮ್ಮ ಕಾಲದಲ್ಲಿ ಡೆವಲ್ಯೂಷನ್ದಲ್ಲಿ ಟ್ಯಾಕ್ಸ್ ಡೆವಲ್ಯೂಷನ್ದಲ್ಲಿ 91,000 ಕೋಟಿ ರೂಪಾಯಿ ಬರ್ತಾಯಿತ್ತು. ಇವತ್ತು ಅದನ್ನು ನಾವು 2,60,000 ಕೋಟಿ ಮಾಡಿಸಿ ಅದಕ್ಕೆ ಮಾಡ್ತಾಯಿದ್ದೀರಾ? ನಿಮ್ಮ ಕಾಲದಲ್ಲಿ ಗ್ರ್ಯಾಂಟಿನ್ ಏಡು 83,000 ಕೋಟಿ ಬರ್ತಾಯಿತ್ತು. ನಾವು ಅದನ್ನು 2,56,000 ಕೋಟಿ ರೂಪಾಯಿ ಮಾಡಿದ್ದೀವಿ. ಅದಕ್ಕೆ ಮಾಡ್ತಾಯಿದ್ದಾರೆ. ಕುಣಿಲಿಕ್ಕೆ ಬರಲಾರ್ದವನು ನೆಲ ಡೊಂಕು ಅಂಥೇಳಿ ಬಂದು ಗಾದಿ ಮಾಡ್ತಿದ್ದೆ. ನಿಮಗೆ ರಾಜ್ಯವನ್ನು ನಿರ್ವಹಣೆ ಮಾಡಲಿಕ್ಕಾಗ್ತಾಯಿಲ್ಲ, ಆರ್ಥಿಕ ನಿರ್ವಹಣೆಯನ್ನು ಮಾಡಲಿಕ್ಕಾಗ್ತಾಯಿಲ್ಲ. ಯಾವುದೇ ಪ್ಲ್ಯಾನಿಂಗ್ ಇರಲ್ಲ. ಗ್ಯಾರಂಟಿ ಅನೌನ್ಸ್ ಮಾಡಿದರೆ ಆ ಗ್ಯಾರಂಟಿನೂ ಅರ್ಧಂಬರ್ಧ ಮಾಡಿದ್ದೀರಿ. ನಿಮಗೆ ನಿರ್ವಹಣೆ ಮಾಡಲಿಕ್ಕಾಗ್ತಾಯಿಲ್ಲ. ಭ್ರಷ್ಟಾಚಾರ ನಡೀತಾ ಇದೆ ಅಂತ ನಿನ್ನೆ ನಿಮ್ಮೊಬ್ಬ ಶಾಸಕರು ಆರೋಪ ಮಾಡಿದ್ದಾರೆ. ನಾವು ಆರೋಪ ಮಾಡಿಲ್ಲ, ಕಾಂಗ್ರೆಸ್ ಪಾರ್ಟಿಯ ಶಾಸಕರು. ಅದಕ್ಕೆ ಧರಣಿ ಮಾಡ್ತಾಯಿದ್ದೀರಿ ನೀವು. ಅದರಿಂದ 2014 ನಾನು ಕರೆಕ್ಟ್ ಮಾಡ್ತಾಯಿದ್ದೀನಿ. ಫಿಗರ್ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಇದೆ. ರಾಜ್ಯಕ್ಕೆ ಅಂದಿನ UPA ಸರ್ಕಾರ ನೀಡಿದ ಒಟ್ಟು ಗ್ರ್ಯಾಂಟಿನ್ ಏಡು 2004ರಿಂದ 2014ರವರೆಗೆ 10 ವರ್ಷಗಳಲ್ಲಿ ಕರ್ನಾಟಕ ರಾಜ್ಯಕ್ಕೆ UPA ಸರ್ಕಾರ ನೀಡಿದ ಒಟ್ಟು ಗ್ರ್ಯಾಂಟಿನ್ ಏಡು 60,000 ಕೋಟಿ. 83,000 ಅಂತ ಹೇಳಿದೆ. 60,000 ಕೋಟಿ. ಕಳೆದ 10 ವರ್ಷಗಳಲ್ಲಿ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಗ್ರ್ಯಾಂಟಿನ್ ಏಡ್ ಕೊಟ್ಟಿರೋದು 2,36,000 ಕೋಟಿ. 2,36,000 ಕೋಟಿ ಗ್ರ್ಯಾಂಟಿನ್ ಏಡು 10 ವರ್ಷದ UPA ಕಾಲದಲ್ಲಿ. ನೀವು ಡಿಸ್ಟರ್ಬ್ ಮಾಡಿದರೆ ಹೆಂಗೆ ಮಾತಾಡ್ಬೇಕಪ್ಪ ಹೇಳ್ರಿ. ಕರ್ನಾಟಕಕ್ಕೆ ಅಂದಿನ UPA ಸರ್ಕಾರ ಕೊಟ್ಟಿದ್ದು 60,000 ಕೋಟಿ ಗ್ರ್ಯಾಂಟಿನ್ ಏಡ್. ಕಳೆದ 10 ವರ್ಷದಲ್ಲಿ ಮೋದಿ ಸರ್ಕಾರ ಒಟ್ಟು ಕೊಟ್ಟಂಥ ಗ್ರ್ಯಾಂಟಿನ್ ಏಡು 2,36,00,000 ಕೋಟಿ. 2004ರಿಂದ 2014 10 ವರ್ಷದಲ್ಲಿ ಕರ್ನಾಟಕಕ್ಕೆ ಅಂದಿನ UPA ಸರ್ಕಾರ ಟ್ಯಾಕ್ಸ್ ಡೆವಲ್ಯೂಷನ್ದಲ್ಲಿ ಶೇರ್ ಇರ್ತದೆ. ಅದನ್ನು ಟ್ಯಾಕ್ಸ್ ಡೆವಲ್ಯೂಷನ್ ಕೇಳ್ತಾರೆ. UPA ಕಾಲದ 10 ನಿಮ್ಮ ಶಾಸಕರು ಭ್ರಷ್ಟಾಚಾರದ ಆರೋಪ ಮಾಡ್ತಾ ಇದ್ದಾರೆ. ರಾಯರೆಡ್ಡಿಯವರು ಮಾಡಿದರು. ಮೊದಲ ರಾಯರೆಡ್ಡಿಯವರು ಹೇಳಿದರು, ನಮ್ಮ ಕಡೆ ದುಡ್ಡಿಲ್ಲ. ನಿಮ್ಮ ಉಪಮುಖ್ಯಮಂತ್ರಿ ಹೇಳಿದರು, ನಮ್ಮ ಕಡೆ ರಸ್ತೆ ಅದು ಮಾಡಲಿಕ್ಕೆ ದುಡ್ಡಿಲ್ಲ ಅಂಥೇಳಿ. ನೀವು ಭ್ರಷ್ಟಾಚಾರ ಮಾಡಿ 10 ಹಲವು ಹಗರಣಗಳನ್ನು ಮಾಡಿ ಯಾವುದೇ ರೀತಿಯಾದಂಥ ಆರ್ಥಿಕ ಶಿಸ್ತನ್ನು ಪಾಲನೆ ಮಾಡಲಾರ್ದೆ ಕೇಂದ್ರ ಸರ್ಕಾರದ ವಿರುದ್ಧ ಧರಣಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಕೇಂದ್ರ ಸರ್ಕಾರ ರಾಜ್ಯದಲ್ಲಿ ಇನ್ಫ್ರಾಸ್ಟ್ರಕ್ಚರ್ಗಳಿಗೆ ನಾವು ಏನೇನು ಡಾಕ್ಯುಮೆಂಟ್ ಅದನ್ನು ಅವರು ಸರಿಯಾಗಿ ತಿಳಿಸಿ ಹೇಳಿ. ಅವ್ರ ಡಾಕ್ಯುಮೆಂಟ್ ಅವ್ರಿಗೂ ಅರ್ಥ ಆಗಿಲ್ಲ, ಬೇರೆದವ್ರಿಗೂ ಅರ್ಥ ಆಗಿಲ್ಲ. ಅದು ನಾನು ಇದನ್ನು ಕೊಡ್ತಾಯಿದ್ದೀನಿ. ಇದು ಈ ಡಾಕ್ಯುಮೆಂಟ್ ಈ ಫಿಗರ್ ಹೌದು ಅಲ್ಲ ಹೇಳಿ. ಅವರು ಅಧಿಕೃತವಾದಂಥ ಒಂದು ಸಂಖ್ಯೆಯನ್ನು ಕೊಟ್ಟಿದ್ದೇನೆ, ವೃತ್ತ ಕೊಟ್ಟೆ. ಅಲ್ಲಿ ನಡೀತಾ ಇರೋದು ಭ್ರಷ್ಟಾಚಾರ. ಅದನ್ನು ನಾ ಹೇಳಿಲ್ಲ, ಅವರು ಶಾಸಕರೇ ದಿವಸ ಒಬ್ಬರಲ್ಲ ಒಬ್ಬರು ಶಾಸಕರು ಹೇಳ್ತಾ ಇದ್ದಾರೆ. ಹಾಗಾಗಿ ಅವ್ರಿಗೆ ಆಡಳಿತ ನಡೆಸಲಿಕ್ಕೆ ಆಗ್ತಾಯಿಲ್ಲ. ಡೈವರ್ಟ್ ಮಾಡೋದು ಚರ್ಚೆ ಮಾಡ್ತೇನೆ. ಅವ್ರು ನೀವು ಸರಿಯಾಗಿ ಕೊಟ್ಟೇ ಇಲ್ಲ. ಮತ್ತು ನೀವು ಧಮಕಿ ಕೊಡೋದು ಏನು ಮಾಡ್ತೀರಿ ನೀವು ಕೆಲಸ ಜನಕ್ಕೆ? ನೀವು ಲೋಕಸಭೆಗೆ ಓಟ್ ಹಾಕಿದ್ರೆ ನಾವು ಗ್ಯಾರಂಟಿ ಕೊಡ್ತೀವಿ ನೀವು ಮೊದಲು ಹೇಳಿದ್ರನ್ನ. ನೀವೇನು ಹೇಳಿದ್ರಿ? ಗ್ಯಾರಂಟಿ ಕೊಡ್ತೀವಿ. ವಿಧಾನಸಭಾಕ್ಕೆ ಅಧಿಕಾರ ಕೊಟ್ಟರು. ಮೊದಲನ್ನು ಸರಿಯಾಗಿ ಜಾರಿಗೆ ತಂದ ಮೇಲೆ ವಿತ್ಡ್ರಾ ಮಾಡೋ ಪ್ರಶ್ನೆ. ಓಕೆ ಸರ್.